ರಾಮ ತನ್ನ ಅವತಾರವನ್ನ ಅಂತ್ಯಗೊಳಿಸಿದ್ದು ಸರಯೂ ನದಿಯ ಗುಪ್ತಾರ್ ಘಾಟ್ನಲ್ಲಿ ಅನ್ನುವಂತಹ ಉಲ್ಲೇಖ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ನಮಸ್ಕಾರ ವೀಕ್ಷಕರೇ, ನಾವೀಗ ಅಯೋಧ್ಯೆಯ ಸರಯೂ ನದಿಯಲ್ಲಿ ಬೋಟ್ನಲ್ಲಿ ಹೋಗ್ತಾ ಇದ್ದೀವಿ. ಅಯೋಧ್ಯೆಯಿಂದ ಬರ್ತಕ್ಕಂಥ ಸರಯೂ ನದಿ ಸುಮಾರು ಒಂದು 10 ಕಿಲೋಮೀಟರ್ ಆದ ನಂತರ ಸಿಗ್ತಕ್ಕಂಥ ಈ ಪುಣ್ಯಕ್ಷೇತ್ರ. ಇದನ್ನು ಗುಪ್ತಾರ್ ಘಾಟ್ ಅಂತ ಕರೀತಾರೆ. ಗುಪ್ತಾರ್ ಘಾಟ್. ನನ್ನ ಹಿಂಭಾಗದಲ್ಲಿ ನಿಮಗೆ ಕೆಲವು ದೇವಸ್ಥಾನಗಳು ಕಾಣಿಸ್ತಾ ಇದೆ. ಆ ದೇವಸ್ಥಾನಗಳನ್ನ ತಾವು ಗಮನಿಸ್ಬೋದು. ಇಲ್ಲಿ ಒಂದು ಹಳೆಯ ದೇವಸ್ಥಾನ ಏನು ಬಿಳಿಯದ್ದು ಕಾಣ್ತಾ ಇದೆ, ಆ ಕಡೆ ಬಿಳಿಯದ್ದು ಕಾಣಿಸ್ತಾ ಇದೆ. ಅಲ್ಲಿ ಪ್ರಭು ಶ್ರೀರಾಮನ ಕೊನೆಯ ಪಾದದ ದರ್ಶನವನ್ನು ಪಡಿಬಹುದು. ಯಾಕೆ ಇದಕ್ಕೆ ಗುಪ್ತಾರ್ ಘಾಟ್ ಅಂತ ಹೆಸರು ಬಂತು ಅದನ್ನು ಹೇಳ್ತೀನಿ. ಮತ್ತೊಂದು ದೇವಸ್ಥಾನ ಅಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು 3 ಗೋಪುರಗಳು ಕಾಣಿಸ್ತಾ ಇರ್ತಕ್ಕಂಥ ದೇವಸ್ಥಾನ ಏನು ನೋಡ್ತಾ ಇದ್ದೀರಾ, ಆ 3 ಗೋಪುರಗಳ ದೇವಸ್ಥಾನದಲ್ಲಿ ಶ್ರೀರಾಮ, ಸೀತಾಮಾತೆ, ಲಕ್ಷ್ಮಣ ಎಲ್ಲರೂ ಕೂಡ ಇರ್ತಕ್ಕಂಥ ಒಂದು ದೇವಸ್ಥಾನ. ಇದು ಕೂಡ ಘಾಟ್ ಅಂತ ಕರೀತಾರೆ, ಗುಪ್ತಾರ್ ಘಾಟ್ ಅಂತ ಕರೀತಾರೆ. ಯಾಕೆ ಅಂತ ನಾನು ಹೇಳ್ತೀನಿ. ಇದು ರಾಮಾಯಣದ ಮೋಕ್ಷಕಾಂಡದಲ್ಲಿ ಬರುತ್ತೆ. ಅಂದರೆ ರಾಮಾವತಾರ ಅಂತ ಏನು ಹೇಳ್ತೀವಿ, ವಿಷ್ಣುವಿನ ಒಂದು ಅವತಾರ, ರಾಮಾವತಾರದ ಕೊನೇ ಭಾಗ ಇದು. ರಾಮ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಎಲ್ಲ ಕಷ್ಟ ಕೋಟಲೆಗಳನ್ನು ಕೂಡ ಅನುಭವಿಸಿ, ರಾಮಾಯಣ ನಿಮಗೆ ಗೊತ್ತಲ್ಲ ಏನೇನಾಯಿತು ಅಂತ ಅಂದ್ಬಿಟ್ಟು, ಎಲ್ಲ ಅನುಭವಿಸಿದ ನಂತರ ಆತನ ದೇಹಾಂತ್ಯವಾಗಬೇಕು. ಯಾಕೆಂದರೆ ಆತನ ಅವತಾರ ಮುಕ್ತಿ ಆಗಬೇಕು. ಅವತಾರ ಮುಕ್ತಿ ಆಗಬೇಕು ಅಂದರೆ ಹೇಗೆ? ಇಷ್ಟೆಲ್ಲ ಕಷ್ಟ ಕೋಟಲೆಗಳನ್ನ ಅನುಭವಿಸಿದೆ, ದೊಡ್ಡ ಯುದ್ಧ ಆಯಿತು, ರಾವಣನ ಸಂಹಾರಕ್ಕೆ ಅಂತ ನಾನು ಬಂದೆ. ಇದೆಲ್ಲವೂ ಆಗಬೇಕಾದ್ರೆ ಎಲ್ಲವನ್ನ ಅನುಭವಿಸಿ ಕೊನೆಗೆ ಜಯಿಸಿ, ನನ್ನ ಜನ್ಮ ಯಾತಕ್ಕೋಸ್ಕರ ಆಗಿತ್ತು, ರಾವಣನ ವಧೆಗೋಸ್ಕರ ಆಗಿತ್ತು. ಅದ್ರ ಜೊತೆಗೆ ಸೀತಾಮಾತೆಯನ್ನು ಅಪಹರಿಸಿದ್ದು, ಮತ್ತೊಂದು ಮಗದೊಂದು ಎಲ್ಲ ಆಗುತ್ತೆ. ಕೊನೆಗೆ ಒಂದು ಸರ್ತಿ ರಾಮ ಅರಮನೆಯಲ್ಲಿ ಕೂತು ಯೋಚನೆ ಮಾಡ್ತಾ ಇರ್ತಾನೆ, ಮನುಷ್ಯ ಜನ್ಮ ಅಂತಂದರೆ ಎಷ್ಟು ಕಷ್ಟಗಳು ಬರುತ್ತಪ್ಪ. ಅದೇ ದೈವ ಜನ್ಮ ಹಾಗಲ್ಲ, ಮನುಷ್ಯ ಜನ್ಮ ಅಂತಂದರೆ ಹಾಗೆ. ನಾನು ಕೂಡ ಎಲ್ಲವನ್ನು ಅನುಭವಿಸ್ದೆ. ಆರಂಭದಲ್ಲಿ ಅರಮನೆಯಲ್ಲಿ ಹುಟ್ಟಿ ಅರಮನೆಯ ಸುಖ ಸಂಪತ್ತನ್ನೆಲ್ಲ ನೋಡಿ ಎಲ್ಲ ಆಗಿ ಕೊನೆಗೆ ವನವಾಸವನ್ನು ಅನುಭವಿಸ್ಬೇಕಾಗಿ ಬಂತು. ವನವಾಸವನ್ನು ಅನುಭವಿಸಿದ ನಂತರ ಯುದ್ಧವನ್ನು ಮಾಡಬೇಕಾಗಿ ಬಂತು. ಯುದ್ಧ ಆಯಿತು. ಅದಾದ ನಂತರ ಮತ್ತೆ ಸೀತಾಮಾತೆಯ ಮೇಲೆ ಅನುಮಾನವನ್ನು ಪಡ್ತಾನೆ ರಾಮ. ಸೀತಾಮಾತೆಯನ್ನು ಕಾಡುಗಟ್ತಾನೆ. ಅದು ಮನುಷ್ಯ ಜನ್ಮ ಆಗಿದ್ದರಿಂದ ರಾಮನಿಗೆ ಒಂದು ಶಾಪ ಆಗುತ್ತೆ. ಕೊನೆಗೆ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ದೇಹಾಂತ್ಯ ಆಗಲೇಬೇಕು. ರಾಮನ ಜನ್ಮದಲ್ಲೂ ಕೂಡ ಹಾಗೆ ಆಯಿತು. ರಾಮ ಕೂಡ ಕೊನೆಗೆ ಆಯಿತು, ನನ್ನಿಂದ ಆಗಬೇಕಾದ ಎಲ್ಲ ಕರ್ತವ್ಯಗಳು ಕೂಡ ಭೂಮಿಯಲ್ಲಿ ಮುಕ್ತಾಯ ಆಯಿತು, ಇನ್ನೇನು ಮಾಡಬೇಕು ನಾನು, ನನ್ನ ದೇಹಾಂತ್ಯವಾಯಿತು, ನನ್ನ ಯುಗಾಂತ್ಯವಾಯಿತು ಅಂತ ಅರಮನೆಯಿಂದ ರಾಮ ದುಃಖಿತನಾಗಿ ನಡ್ಕೊಂಡು ಬರ್ತಾನೆ. ಎಲ್ಲವನ್ನು ನೋಡಿ ಕೊನೆಗೆ ಪ್ರತಿಯೊಂದು ಆರಂಭವಾದ ನಂತರ ಅಂತ್ಯವನ್ನು ಕಾಣಲೇಬೇಕಲ್ಲ. ಹಾಗಾಗಿ ಅಲ್ಲಿ ಬಂದು ಈ ದೇವಸ್ಥಾನದಲ್ಲಿ ತನ್ನ ಕೊನೆಯ ಪಾದವನ್ನು ಊರಿ ಅಲ್ಲಿಂದ ಈ ನದಿಗೆ ಹೀಗೆ ನಡೆದುಕೊಂಡು ಬರ್ತಾನಂತೆ. ನಡೆದುಕೊಂಡು ಬಂದಂತಹ ರಾಮ ಇಳಿತಾ 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 ಆಳಕ್ಕೆ ಹೋಗ್ತಾನೆ. ಕೊನೆಗೆ ಅದು ನೀರು ಬಾಯಿ ತನಕ ಬರುತ್ತೆ, ಮೂಗಿನ ತನಕ ಬರುತ್ತೆ, ತಲೆ ಹಾಗೆ ಮುಚ್ಚಿ ಹೋಗ್ಬಿಡುತ್ತೆ. ರಾಮ ತನ್ನ ಅವತಾರವನ್ನು ಮುಗಿಸಿ ದೇಹಾಂತ್ಯವಾಗುವಂತಹ ಕೊನೆಯ ಘಟ್ಟದ ಸ್ಥಳ ಇದು. ಇದನ್ನು ಮುಕ್ತಾರ್ ಘಾಟ್ ಅಂತ ಕರೀತಕ್ಕಂಥದ್ದು, ಗುಪ್ತಾರ್ ಘಾಟ್ ಅಂತ ಕರೀತಕ್ಕಂಥದ್ದು ಎರಡೂ ಇದೆ. ಮುಕ್ತಿಯನ್ನು ಹೊಂದಿದ ಘಾಟ್ ಮುಕ್ತಾರ್ ಘಾಟ್, ಹಾಗೆಯೇ ಗುಪ್ತವಾಗಿ ಯಾರಿಗೂ ಕಾಣದ ರೀತಿಯಲ್ಲಿ ಆ ದೇಹ ಕಾಣೆಯಾಗಿದ್ದು ಗುಪ್ತಾರ್ ಘಾಟ್. ಅದಕ್ಕೋಸ್ಕರನೇ ಇದನ್ನು ಗುಪ್ತಾರ್ ಘಾಟ್ ಅಂತ ಕರೀತಾರೆ. ನೋಡಿ, ರಾಮನ ಜನ್ಮದಿಂದ ಹಿಡಿದು ಅಂತ್ಯದವರೆಗೂ ಕೂಡ ಈ ಅಯೋಧ್ಯೆಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಆತನ ಬೇರೆ 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 ಕೆಲಸ ಕಾರ್ಯಗಳನ್ನು ನೆನಪಿಸುವಂತಹ ಸ್ಥಳಗಳು ನಮಗೆ ಸಿಗ್ತಾ ಹೋಗುತ್ತೆ. ಇದು ಕೊನೆಯ ಸ್ಥಳ. ಆತ ಗುಪ್ತನಾಗಿ ತನ್ನ ದೇಹಾಂತ್ಯವನ್ನು ಮಾಡಿ ಮತ್ತೆ ವಿಷ್ಣುವಿನ ಅವತಾರಕ್ಕೆ ಹೋಗಿದ್ದು, ವಾಪಸ್ ಹೋಗಿದ್ದು. ರಾಮಾವತಾರವೇ ಹಾಗೆ, ರಾಮನ ಅವತಾರವಾದದ್ದೇ ಅದಕ್ಕೋಸ್ಕರ. ಪ್ರತಿಯೊಂದು ಕೂಡ ದೇವರಿಗೆ ಒಂದು ಸರ್ತಿ ಅನಿಸಿರುತ್ತಂತೆ, ನಾವು ಮನುಷ್ಯರಿಗೆ ವರಗಳನ್ನು ಕೊಡ್ತೀವಿ, ಶಿಕ್ಷೆಗಳನ್ನು ಕೊಡ್ತೀವಿ, ಆದರೆ ಸ್ವತಃ ಮನುಷ್ಯ ಜೀವನ ಹೇಗಿರುತ್ತೆ ಅಂತ ನಮಗೆ ಗೊತ್ತೇ ಇಲ್ಲ. ಹಾಗಾಗಿ ವಿಷ್ಣು ಪ್ರಭು ಶ್ರೀರಾಮನ ಅವತಾರದಲ್ಲಿ ಜನ್ಮವೆತ್ತಿ ಒಂದು ಇಡೀ ತ್ರೇತಾಯುಗವನ್ನು ಕಳೆದು ಕೊನೆಗೆ ದೇಹಾಂತ್ಯವಾದಂತಹ ಸ್ಥಳದಲ್ಲಿ ನಾವೀಗ ಇದ್ದೀವಿ. ಇಲ್ಲಿಗೆ ಬಂದರೆ ಒಂದು ರೀತಿ ಮನಸ್ಸಿಗೆ ಶಾಂತಿ ಸಿಗುವಂತಹ ಸ್ಥಳ. ನಿಜಕ್ಕೂ ಕೂಡ ಬಹಳ ಅದ್ಭುತವಾದಂತಹ ಸ್ಥಳ. ಆ ಜಾಗವನ್ನು ನಮ್ಮ ಪಬ್ಲಿಕ್ ಟಿವಿಯ ವೀಕ್ಷಕರಿಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಅಯೋಧ್ಯೆಯಿಂದ ಪಬ್ಲಿಕ್ ಟಿವಿಗಾಗಿ ಅರವಿಂದ್ ಸೇತುರಾವ್.